ಟು ಮೈ ಚಾನೆಲ್. ರಾಮಾಚಾರಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ಚಾರು ದೇವ್ರ ಮುಂದೆ ಕೂತ್ಕೊಂಡು ತುಂಬಾ ಗೋಳಾಡ್ತಿರ್ತಾರೆ. ಹಾಗೆ ರಾಮಾಚಾರಿ ಹಾಕಿರೋ ಹಾಲಿಗೆ ನೀನು ತಣ್ಣಗಾಗಿಲ್ಲ, ಈಗ ನಾನ್ ಹಾಕ್ತಿರೋ ಕಣ್ಣೀರ್ಗೆ ನೀನು ತಣ್ಣಗಾಗ್ತೀಯ. ನೀನು ಚೆನ್ನಾಗಿರು, ಇನ್ಮೇಲೆ ನನ್ ಪಾಲ್ಗೆ ದೇವ್ರ ಅನ್ನೋದೇ ಇಲ್ಲ. ಇನ್ಮೇಲೆ ನಾನ್ ದೀಪ ಹಚ್ಚಿ ಪೂಜೆ ಮಾಡೋದು ಏನಿದ್ರು ನನ್ ರಾಮಾಚಾರಿಗ್ ಮಾತ್ರ. ಅವನೇ ನನ್ ಜೀವ, ಅವನೇ ನನ್ ಭಾವ, ಅವನೇ ನನ್ ದೇವ್ರು, ಎಲ್ಲ ಅವನೇ ನನ್ಗೆ ಅಂತ ಚಾರು ದೇವ್ರ ಮುಂದೆ ಹೇಳ್ತಿರ್ತಾರೆ. ಹಾಗೆ ಇದನ್ನೆಲ್ಲ ರಾಮಾಚಾರಿ ಹಾಗೂ ಮುರಾರಿ ನೋಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಆಮೇಲೆ ಒಂದು ರಾಮಾಚಾರಿ ಮುಂದೆ ಇರೋ ದೀಪನ ಹಚ್ತಾರೆ. ಆಮೇಲೆ ರಾಮಾಚಾರಿ ಫೋಟೋಗೆ ಕೈ ಮುಗ್ದು ಚಾರು ಕಣ್ಣೀರಾಗ್ತಿರ್ತಾರೆ. ಆ ಕಡೆ ರಾಮಾಚಾರಿ ಆಚೆ ಬರ್ತಾರೆ. ಈಗ ಸದ್ಯಕ್ಕೆ ಇಲ್ಲಿ ಮುರಾರಿಗೆ ಇದು ರಾಮಾಚಾರಿ ಅಂತ ಗೊತ್ತಿರಲ್ಲ. ಕಿಟ್ಟಿ ಅನ್ಕೊಂಡು ಇಲ್ಲಿ ಮುರಾರಿ ಕೂಡ ಕಿಟ್ಟಿ ಜೊತೆ ಮಾತಾಡ್ಬೇಕು ಅಂತ ಬರ್ತಾರೆ. ಇಲ್ಲಿ ರಾಮಾಚಾರಿ ಮಾತ್ರ ತುಂಬಾ ಕಣ್ಣೀರಾಗ್ತಿರ್ತಾರೆ. ಲೋ ಕೃಷ್ಣ, ಈಗ ನಿಂಗೆ ಸಮಾಧಾನ ಆಯ್ತೇನೋ? ಈಗ ಸಮಾಧಾನ ಆಯ್ತೇನೋ? ಮನೇಲಿ ಕಾವಲ್ಗಾರ ತರ ಇದ್ದವ್ ನೀನು ಹೆಂಡತಿ ಮಾತ್ ಕೇಳಿ ಮನೆ ಬಿಟ್ಟೆ ಹೊಟ್ಟೋದಿಯಲ್ಲ ನೀನು. ಮನೆ ಬಿಟ್ಟು ಹೋದ್ಮೇಲೆ ಈ ಮನೇನು ನಿನ್ ಮನೆನೆ, ಇಲ್ಲಿರೋರೆಲ್ಲ ನಿನ್ನವ್ರೇನೆ. ಏನದೆಲ್ಲ ಮರ್ತೋಗ್ಬಿಟ್ಟಿಯೇನೋ? ಇಲ್ಲಿ ರಾಮಾಚಾರಿ ಒಬ್ನೇ ಸಂಸಾರ ನೋಡ್ಕೋತಿದಾನಲ್ಲ, ಅವ್ನ್ಗೆ ಏನಾದ್ರು ತೊಂದ್ರೆ ಇದೆಯಾ? ನನ್ನಿಂದ ಅವ್ನ್ಗೆ ಏನಾದ್ರು ಸಹಾಯ ಮಾಡಕ್ಕಾಗತ್ತಾ ಅಂತ ಹೇಳಿ ಒಂದ್ಸತಿನಾರು ಯೋಚನೆ ಮಾಡಿದ್ಯಾ? ಅವ್ನ್ಗೆ ಇಲ್ಲಿ ಯಾರೆಲ್ಲ ಶತ್ರುಗಳಿದ್ರು, ಹಾಗೆ ರಾಮಾಚಾರಿ ಏನೆಲ್ಲ ತೊಂದ್ರೆ ಮಾಡ್ತಿದ್ರು, ಅದಾದ್ರೂ ಗೊತ್ತಿದ್ಯಾ ನಿಂಗೆ? ಅಷ್ಟಕ್ಕೂ ನೀನು ಮತ್ತೆ ರಾಮಾಚಾರಿ ಬೇರೆ ಬೇರೆ ಅಲ್ಲ ಕಣೋ, ಒಂದೇ ತಾಯಿ ಹೊಟ್ಟೆಲ್ ಹುಟ್ಟಿರೋ ಅವಳಿ ಚೌಳಿ ಅಣ್ಣ ತಮ್ಮಂದಿರು. ರಾಮಾಚಾರಿ ರಾಮನ್ ತರ ಇದ್ದೆ, ನೀನು ಅವನ್ ಜೊತೆ ಲಕ್ಷ್ಮಣನ್ ಜೊತೆ ತರ ಇದ್ದು ಹೆಗ್ಲು ಕೊಡ್ತೀಯ ಅಂತ ನಾನ್ ಅನ್ಕೊಂಡಿದ್ದೆ. ಆದ್ರೆ ನೀನು ಅವ್ನ್ ಸತ್ತಾಗ ಅವ್ನ್ ಹೆಣ ಹೊರಕ್ಕೂ ಬರ್ಲಿಲ್ವಲ್ಲೋ ನೀನು. ಇವಾಗ ಮಾತ್ರ ಯಾಕೆ ಬಂದಿದ್ಯಾ? ಚಾರು ಹೊತ್ಗೆ ರಾಮಾಚಾರಿ ಜೊತೆ ಸೀತಾಮಾತೆ ತರ ಇದ್ರು, ಈಗ ಗಂಡನ್ ಕಳ್ಕೊಂಡು ಮುತ್ತೈತೆ ಸ್ಥಾನ ಕಳ್ಕೊಂಡು ವಿಧವೆ ಆಗದನ ನೋಡೋದಕ್ಕೆ ಬಂದಿದ್ಯಾ? ಅಂಡ್ಕೊಂಡ್ ಬೆಳ್ದಂತ ಅಣ್ಣ ತಮ್ಮಂದ್ರು ಯಾವಾಗ್ಲೂ ಜೊತೆಲಿ ಇರ್ತಾರೆ ಅಂತ ನಾವ್ ಅನ್ಕೊಂಡಿದ್ವಿ. ಈ ತರ ಅದಕ್ಕೆ ಬಿಟ್ಟು ಹೋಗ್ಬಿಟ್ನಲ್ಲ. ಬೇಕು ಅಂತ ಹೇಳಿದ್ರು ಅವನು ಬದುಕಿ ಬರ್ತಾನ, ನೀನು ಅವನ್ ಜೊತೆ ಇದ್ದಿದ್ರೆ ಹೀಗೆಲ್ಲ ಆಗ್ತಿದ್ದೇನೋ? ಕೃಷ್ಣ, ನಿನ್ನಿಂದ ಅವನನ್ನ ಕಾಪಾಡ್ಕೊಳಕ್ಕೆ ಆಗ್ಲಿಲ್ಲ, ಆದ್ರೆ ಅವ್ನ್ ಸಾವಿಗೆ ಕಾರಣ ಆಗೋ ಮೇಲೆ ಸೇಟ್ ತೀರ್ಸ್ಕೊಳಕ್ಕೆ ನಿಜವಾಗ್ಲೂ ನೀನು ನಮ್ ಜೊತೆ ಇರ್ತೀಯ ಅಂತ ಮುರಾರಿ ಹೇಳ್ತಿದ್ರೆ ಇಲ್ಲಿ ರಾಮಾಚಾರಿ ಮಾತ್ರ ಮುರಾರಿನೇ ನೋಡ್ತಿರ್ತಾರೆ. ಏನೋ ಮಾತಾಡ್ತಾರೆ, ಏನೋ ನೋಡ್ತಿದ್ಯಾ? ಅವ್ನ್ ಸಾವಿಗೆ ಯಾರ್ ಕಾರಣ ಅಂತಾನ? ಅವನನ್ನ ಸಾಯಿಸ್ತವನ್ನ ನಾವು ಕಂಡಿಡಿಲೇಬೇಕು. ಅವ್ರು ಯಾರೇ ಆಗಿದ್ರು ಅವ್ರನ್ನಂತೂ ಸುಮ್ನೆ ಬಿಡ್ಬಾರ್ದು. ಏನೋ ಸುಮ್ನೆ ನಿಂತಿದ್ಯಾ? ನಾನ್ ಹೇಳ್ತಿರೋದ್ನ ಕೇಳ್ಕೊಂಡು ನಿಂಗೆ ರಕ್ತ ಕುದಿತಾ ಇಲ್ವಾ? ಯಾರು ಅಂತ ಹುಡ್ಗಿ ಅವ್ರನ್ನ ಕೊಚ್ಚಾಕಷ್ಟು ಕೋಪ ಬರ್ತಿಲ್ವಾ? ಸತ್ತೋಗಿರೋದು ಬೇರೆ ಯಾರು ಅಲ್ಲ ಕಣೋ, ನಿನ್ ಸ್ವಂತ ಅಣ್ಣ ರಾಮಾಚಾರಿ. ದೇವತೆ ತರ ಇರೋ ಅದ್ಕೆ ಗಂಡ, ಅವ್ರ ಜೀವ ಹಾಗೂ ಈ ಮನೆ ಜೀವಾಳ ಅವನು. ಏ ಕೃಷ್ಣ, ನಿನ್ ಮನಸ್ಥಿತಿ ನಂಗೆ ಅರ್ಥ ಆಗ್ತಿದೆ ಕಣೋ. ಈ ಮನೇಲಿ ನೀನು ಹುಟ್ಟಿದ್ಯಾ ಅಷ್ಟೇ, ಆದ್ರೆ ನೀನು ಈ ಮನೇಲಿ ಬೆಳ್ದಿಲ್ಲ. ಅಪ್ಪ ಅಮ್ಮನ್ ಪ್ರೀತಿ ಸಿಕ್ಕಿಲ್ಲ ಅಂತ ನಂಗೆ ಚೆನ್ನಾಗ್ ಗೊತ್ತು. ಆದ್ರೆ ಈ ಮನೆಯವರು ನಿನ್ನ ಮನೆ ಮಗ ಆಗಿ ಒಪ್ಕೊಂಡಿದಾರಲ್ವಾ? ರಾಮಾಚಾರಿನ ಅಂತ ಪ್ರೀತಿನ ನಿಂಗೂ ತೋರಿಸ್ತಿದ್ರಲ್ವಾ? ನಿನ್ನ ಮತ್ತೆ ನಿನ್ ಹೆಂಡತಿನ ಒಂದ್ ಮಾಡ್ಬೇಕು ಅಂತ ಹೇಳಿ ನಾನು, ಅಪ್ಪ ಅಮ್ಮ, ಚಾರೋದ್ಗೆ ಮತ್ತೆ ರಾಮಾಚಾರಿ ಎಷ್ಟೆಲ್ಲಾ ಕಷ್ಟಪಟ್ಟಿದೀವಿ ಅಂತ ನಿಂಗ್ ಗೊತ್ತು ತಾನೆ. ನೀನು ಅರ್ಧಕ್ಕೆ ಬಂದಿರ್ಬೋದು, ಆದ್ರೆ ನೀನ್ ಹುಟ್ಟಾಗಿಂದ ನಿಮ್ ಮೈಯಲ್ಲಿರೋ ರಕ್ತ ಈ ಮನೆಯವ್ರಿಗೆ ಸೇರಿರೋದಲ್ವಾ? ನಿಮ್ ಅಣ್ಣನ ಯಾರೋ ಕ್ರೂರವಾಗಿ ಅಪಾಯ ಮಾಡಿದಾರೆ ಕೊಡೋ, ನಿಗೆ ರೋಷ ಅನ್ನೋದೇ ಬರ್ತಾ ಇಲ್ವಾ? ನಿಮ್ ಮನ್ಸಲ್ಲಿ ಪ್ರೀತಿ ಪ್ರೇಮ ಕರುಣೆ ಅನ್ನೋದೇ ಇಲ್ವೇನೋ? ಅದೆಲ್ಲ ಇರೋದಕ್ಕೆ ನೀನು ರಾಮಾಚಾರಿ ಅಲ್ವಲ್ಲ, ಕಲ್ ಮನ್ಸಿರೋ ಕಟ್ಕ ನೀನು. ಕೃಷ್ಣ ಅಂದ್ರೆ ಕೆಟ್ಟವನು. ನೋಡು ಕೃಷ್ಣ, ಹೊಟ್ಟೆ ಉರ್ಕೊಂಡು ಹೇಳ್ತಾ ಇದೀನಿ, ಆ ದೇವ್ರು ನಿಂಗೆ ಒಳ್ಳೇದ್ ಮಾಡಲ್ಲ ಕಣೋ ಅಂತ ಮುರಾರಿ ಹೇಳ್ತಾರೆ. ಆತರ ಎಲ್ಲ ಬೈಬೇಡ ಕಣೋ ಮುರಾರಿ ಅಂತ ರಾಮಾಚಾರಿ ಹೇಳ್ತಾರೆ. ಯಾಕೋ ಬೈಬಾರ್ದು? ನಾನ್ ಬೈತೀನಿ ಕಣೋ, ಕಿಟ್ಟಿ ಅಂದ್ರೆ ಕೆಟ್ಟವನು ಅಂತ ಮುರಾರಿ ಹೇಳ್ತಿರ್ತಾರೆ. ಮುರಾರಿ ಬೇಕಾದ್ರೆ ನನಗ್ ಬೈ, ಆದ್ರೆ ಕೃಷ್ಣನ್ಗೆ ಬೈಬೇಡ ಅಂತ ರಾಮಾಚಾರಿ ಹೇಳ್ತಾರೆ. ಓಹೋ, ನೀನಗ್ ನೀನೇ ಒಗ್ಳ್ಕೋತಿದ್ಯಾ? ಹೌದೌದು, ನೀನಂತ ಸ್ವಾರ್ಥಿನ ನಿನಗ್ ನೀನೇ ಒಗ್ಳ್ಕೋಬೇಕಷ್ಟೇ. ಯಾರು ನಿಮ್ನಂತವ್ರನ್ನ ಒಗ್ಲಲ್ವಲ್ಲ, ಒಂದು ಸಲ ಅಲ್ಲ 100 ಸಲ ಬೇಕಾದ್ರೂ ಹೇಳ್ತೀನಿ, ಕಿಟ್ಟಿ ಕೆಟ್ಟವನು ಅಂತ ಹೇಳಿ ಮುರಾರಿ ಹೋಗ್ತಿರ್ತಾನೆ. ಅಷ್ಟೊತ್ತಿಗೆ ಇಲ್ಲಿ ರಾಮಾಚಾರಿ, ಮುರಾರಿ ಸುಮ್ನೆ ಕಿಟ್ಟಿ ಬಗ್ಗೆ ಏನೇನೋ ಹೇಳ್ಬೇಡ ಕಣೋ, ತುಂಬಾ ಒಳ್ಳೆಯವನು ಅಂತ ರಾಮಾಚಾರಿ ಹೇಳ್ತಾರೆ. ಓಹೋ, ಕಿಟ್ಟಿ ಒಳ್ಳೆಯವನು ಅಂತ ಹೇಳ್ತಿದ್ಯಲ್ಲ, ಹಾಗಾದ್ರೆ ನೀನ್ ಯಾರೋ ಅಂತ ಮುರಾರಿ ಹೇಳ್ಬಿಡ್ತಾರೆ. ನಾನೇ ರಾಮಾಚಾರಿ ಕಣೋ ಅಂತ ಇಲ್ಲಿ ರಾಮಾಚಾರಿ ಹೇಳ್ತಿದ್ರೆ ಮುರಾರಿ ಅಂತೂ ಶಾಕ್ ಅಲ್ಲಿ ರಾಮಾಚಾರಿನೇ ನೋಡ್ತಾರೆ. ಏನೋ ಹೇಳ್ತಿದ್ಯಾ ನೀನು ಅಂತ ಮುರಾರಿ ಕೇಳ್ತಾರೆ. ಹೌದು ಮುರಾರಿ, ನಾನು ಕೃಷ್ಣ ಅಲ್ಲ, ನಾನೇ ರಾಮಾಚಾರಿ. ನಾನಿವತ್ ಬದುಕಿದ್ದೀನಿ ಅಂದ್ರೆ ಅದಕ್ಕೆ ಕೃಷ್ಣನೇ ಕಾರಣ ಕಣೋ. ನನ್ ಕಾಪಾಡಕ್ ಹೋಗಿ ಅನ್ಯಾಯವಾಗಿ ನನ್ ಕೃಷ್ಣ ಪ್ರಾಣ ಬಿಟ್ಬಿಟ್ಟ ಅಂತ ರಾಮಾಚಾರಿ ಹೇಳ್ತಾರೆ. ರಾಮಾಚಾರಿ ನೀನು ಅಂತ ಮುರಾರಿ ಕೇಳ್ತಾರೆ. ನಾವು ಅವತ್ ಹೋಗ್ಬೇಕಾದ್ರೆ ರಾಜಿ ಮಧ್ಯದಾರಲ್ಲಿ ನಿಂತು ವಾಶ್ರೂಮ್ ಹೋಗ್ಬೇಕು ಅಂತ ಹೇಳಿದ್ರು. ಆ ರಾಜಿ ವಾಶ್ರೂಮ್ ಹತ್ರ ಯಾರ್ದೋ ಜೊತೆ ಫೋನ್ ಅಲ್ಲಿ ಮಾತಾಡ್ತಿದ್ದ ನಾನ್ ನೋಡ್ದೆ, ಆದ್ರೆ ಹೆಚ್ಚು ಗಮನ ಕೊಡ್ಲಿಲ್ಲ. ಅವಳು ಮಾತಾಡ್ತಿದ್ದ ನಮ್ ಕೃಷ್ಣ ಕೇಳಿಸ್ಕೊಂಡಿದ್ದ ಅನ್ಸುತ್ತೆ. ಇಲ್ಲಿ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಫ್ಲಾಶ್ ಬ್ಯಾಕ್ ಅಲ್ಲಿ ರಾಜಿ ವಾಶ್ರೂಮ್ ಹತ್ರ ಫೋನ್ ಅಲ್ಲಿ ಮಾತಾಡ್ತಿರ್ತಾರೆ. ಇಂತ ಲೊಕೇಶನ್ ಬರ್ಬೇಕು, ಆ ರಾಮಾಚಾರಿಗೆ ಅಪಾಯ ಆಗ್ಬೇಕು, ಅವ್ನ್ಗೆ ನನ್ ಬಗ್ಗೆ ತಿಳ್ಕೊಳಕ್ಕಿಂತ ಮುಂಚೆ ನೀವೆಲ್ಲ ಸೇರಿ ಅಪಾಯ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಕಿಟ್ಟಿ ಅದೇ ಬಾತ್ರೂಮ್ ಇಂದ ಆಚೆ ಬರ್ತಿರ್ಬೇಕಾದ್ರೆ ಪ್ರತಿಯೊಂದನ್ನು ಕೇಳಿಸ್ಕೋತಾರೆ ಕಿಟ್ಟಿ ಅವರು. ಈ ಫ್ಲಾಶ್ ಬ್ಯಾಕ್ ನ ರಾಮಾಚಾರಿ ಮುರಾರಿಗೆ ಹೇಳ್ತಾರೆ. ಏನೋ ಹೇಳ್ತಿದ್ಯಾ? ಅಲ್ಲಿ ಕೃಷ್ಣ ಇದ್ದ ಅಂತ ಹೇಗೆ ಹೇಳ್ತೀಯಾ ಅಂತ ಮುರಾರಿ ಕೇಳ್ತಾರೆ. ಹೌದು ಕಣೋ, ಅಲ್ಲಿ ರಾಜಿ ಬಂದು ನಾವ್ ವಾಪಸ್ ಅಲ್ಲಿಂದ ಹೋಗ್ಬೇಕಾದ್ರೆ ಹಿಂದೆ ಅಂತ ಬಂದು ಯಾರೋ ಅಣ್ಣ ಅಂತ ಕೂಗ್ದಂಗಾಯ್ತು, ಅದು ನಮ್ ಕೃಷ್ಣನ್ ಧ್ವನಿ ತರನೇ ಇತ್ತು ಅಂತ ಇಲ್ಲಿ ರಾಮಾಚಾರಿ ಹೇಳ್ತಾರೆ. ಇಲ್ಲಿ ಮತ್ತೆ ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಫ್ಲಾಶ್ ಬ್ಯಾಕ್ ಅಲ್ಲಿ ರಾಜಿ ರಾಮಾಚಾರಿ ಹಿಂದೆ ಕೂತು ಹೊರಡ್ತಿರ್ಬೇಕಾದ್ರೆ ಇಲ್ಲಿ ಕೃಷ್ಣ ಹಿಂದೆ ಬಂದು ಅಣ್ಣ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ರಾಮಾಚಾರಿಗೆ ಅದು ಕೇಳಿಸಿರಲ್ಲ, ಹಾಗೆ ಹೋಗ್ತಿರ್ತಾರೆ. ಹಾಗೆ ಇಲ್ಲಿ
ಅಲ್ಲೇ ಬಿಟ್ಟು ಹೊರಟೋಗ್ತಾರೆ ಅಂದ್ರೆ ಓಡೋಗ್ತಾರೆ. ಈ ಫ್ಲಾಶ್ ಬ್ಯಾಕ್ ನ ರಾಮಾಚಾರಿ ಮುರಾರಿಗೆ ಹೇಳ್ತಾರೆ. ರಾಮಾಚಾರಿ ಅವನಷ್ಟು ಕೂಗಿ ಕರಿತಿದ್ರು, ನಿಂಗ್ ಸ್ವಲ್ಪನಾದ್ರೂ ತಿರುಗಿ ನೋಡ್ಬೇಕನ್ನೋ ಮನ್ಸಾಗ್ಲಿಲ್ವೇನೋ ಅಂತ ಮುರಾರಿ ಹೇಳ್ತಾರೆ. ಗೊತ್ತಿಲ್ಲ ಕಣೋ, ಕೃಷ್ಣ ಅಲ್ಲಿಗೆ ಯಾಕೆ ಬರ್ತಾನೆ ಅಂತ ಹೇಳಿ ನಾನು ಗಮನ ಕೊಡ್ಲಿಲ್ಲ. ನಾನು ತಿರುಗಿ ನೋಡೋಣ ಅನ್ಕೊಂಡೆ, ಅಷ್ಟೊತ್ತಿಗೆ ಆ ರಾಜಿ ಏನೋ ಮಾತಾಡ್ಸಿ ಡಿಸ್ಟ್ರಾಕ್ಟ್ ಮಾಡ್ಬಿಟ್ಲು. ನಾನ್ ಬೇರೆ ಫೋನ್ ನ ತಗೊಂಡೋಗಿರ್ಲಿಲ್ಲ ಕಣೋ ಅಂತ ಇಲ್ಲಿ ರಾಮಾಚಾರಿ ಹೇಳ್ತಾರೆ. ರಾಮಾಚಾರಿ ಕೃಷ್ಣ ಅತ್ತಿಗೆಗೆ ಫೋನ್ ಮಾಡಿದ ಕಣೋ ಅಂತ ಮುರಾರಿ ಹೇಳ್ತಾರೆ. ಹೌದಾ ಅಂತ ರಾಮಾಚಾರಿ ಹೇಳ್ತೀರಾ, ಹೌದು ಕಣೋ, ಫೋನ್ ಮಾಡಿ ನಿನ್ ಬಗ್ಗೆನೆ ವಿಚಾರಿಸಿದ ಅಂತ ಮುರಾರಿ ಹೇಳ್ತಾರೆ. ಆಗ ಇನ್ನೊಂದ್ ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಆ ಫ್ಲಾಶ್ ಬ್ಯಾಕ್ ಅಲ್ಲಿ ಇಲ್ಲಿ ಕಿಟ್ಟಿ ತುಂಬಾನೇ ಓಡ್ತಿರ್ತಾರೆ. ಎಷ್ಟೇ ಓಡಾಡಿದ್ರು ಇಲ್ಲಿ ರಾಮಾಚಾರಿ ಕಾಣಿಸ್ತಿರಲ್ಲ. ಅಶೋದಡ, ನಿನ್ ಹತ್ರ ಫೋನ್ ಇದೆ ಅಲ್ವಾ, ನೀನು ರಾಮಾಚಾರಿಗೆ ಫೋನ್ ಮಾಡ್ಬೋದಲ್ಲ ಅಂತ ಹೇಳಿ ಕಿಟ್ಟಿ ರಾಮಾಚಾರಿಗೆ ಫೋನ್ ಮಾಡ್ತಾರೆ. ಆಗ ಮನೇಲೆ ರಾಮಾಚಾರಿ ಫೋನ್ ಬಿಟ್ಟು ಹೋಗಿರ್ತಾರೆ. ಅಲ್ಲಿ ಚಾರು ಕಾಲ್ ಪಿಕ್ ಮಾಡ್ತಾರೆ. ಅಣ್ಣ ಎಲ್ಲಿ, ಫೋನ್ ಎತ್ಕೊಂಡು ಹೋಗಿಲ್ವಾ ಅಂತ ಇಲ್ಲಿ ಕಿಟ್ಟಿ ಕೇಳ್ತೀರಾ. ಇಲ್ಲ ಕಿಟ್ಟಿ, ನಿಮ್ಮಣ್ಣ ಫೋನ್ ನ ಇಲ್ಲೇ ಇಟ್ಟೋಗಿದ್ದಾರೆ ಅಂತ ಚಾರು ಹೇಳ್ತಾರೆ. ಸರಿ, ನಿಮ್ಮ ಹತ್ರ ಎಲ್ಲಿ ಹೋಗ್ತಿದ್ದಾರೆ ಅಂತ ಹೇಳಿದ್ನ ಅಣ್ಣ ಅಂತ ಇಲ್ಲಿ ಕಿಟ್ಟಿ ಕೇಳ್ತಾರೆ. ಹೇಳ್ಬಿಟ್ಟೆ ಹೋದ ಅಂತ ಚಾರು ಹೇಳ್ತಾರೆ. ಯಾರ ಜೊತೆ ಹೋಗ್ತಿದೆ ಅಂತ ಏನಾದ್ರು ಹೇಳಿದ್ನ ಅಂತ ಕಿಟ್ಟಿ ಕೇಳ್ತಾರೆ. ಅದು ರಾಜಿ ಅಂತ ನಮ್ಮ ಮನೆಗ್ ಬಂದಿದ್ದಾರಲ್ಲ ಅವ್ರ ಜೊತೆ. ನನ್ ಡ್ಯಾಡ್ ಈ ತರ ಆಗಿರೋದು ನಿಂಗ್ ಗೊತ್ತಲ್ವಾ, ಅವ್ರನ್ನ ಬಿಡಿಸ್ಕೊಂಡ್ ಬರ್ಬೇಕಂದ್ರೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಬೇಕು, ಅದಕ್ಕೆ ಅವ್ರ ಕಡೆ ಸಿಗುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ರಾಮಾಚಾರಿನ ಅವ್ರ ಜೊತೆ ಕರ್ಕೊಂಡು ಹೋಗಿದ್ದಾರೆ. ಯಾಕೆ ಕೃಷ್ಣ, ಏನಾಯ್ತು, ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ಯಾ, ಏನಾದ್ರೂ ಪ್ರಾಬ್ಲಮ್ ಅಂತ ಚಾರು ಕೇಳ್ತಾರೆ. ಅದಕ್ಕೆ ಬೇರೆ ಬಸ್ರಿ ವಿಷಯ ಹೇಳಿ ಅದಕ್ಕೆ ಟೆನ್ಷನ್ ಕೊಡೋದ್ ಬೇಡ ಅಂತ ಕೃಷ್ಣ ಮನ್ಸಲ್ಲೇ ಅನ್ಕೋತಾರೆ. ಏನಿಲ್ಲ, ಅದಕ್ಕೆ ಸುಮ್ನೆ ಫೋನ್ ಮಾಡಿದೆ ಅಷ್ಟೇ ಅಂತ ಕಿಟ್ಟಿ ಹೇಳ್ತಾರೆ. ಇಲ್ಲ ಇಲ್ಲ, ನೀನಂತೂ ಸುಮ್ನೆ ಫೋನ್ ಮಾಡೋನಲ್ಲ, ಏನಾಯ್ತು ಅಂತ ಹೇಳು ಅಂತ ಚಾರು ಕೇಳ್ತಾರೆ. ಅದಕ್ಕೆ ಏನು ಇಲ್ಲ ಅಂತ ಹೇಳ್ತಾ ಇಲ್ವಾ, ನೀವ್ ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಿದ್ದೀರಾ. ಸರಿ, ಅದಕ್ಕೆ ನಂಗೊಂದು ಅರ್ಜೆಂಟ್ ಕಾಲ್ ಬರ್ತಿದೆ, ನಾನು ಆಮೇಲೆ ಮಾಡ್ತೀನಿ ಬಾಯ್ ಅಂತ ಹೇಳಿ ಇಲ್ಲಿ ಕಿಟ್ಟಿ ಕಾಲ್ ಕಟ್ ಮಾಡ್ಬಿಡ್ತಾರೆ. ಕೃಷ್ಣನ್ ವಾಯ್ಸ್ ಅಲ್ಲಿ ಟೆನ್ಷನ್ ಇತ್ತು, ಅವನು ಏನೋ ನನ್ನಿಂದ ಮುಚ್ಚಿಡ್ತಿದ್ದಾನೆ, ಆದ್ರೆ ಏನು ಅಂತ ಇಲ್ವಲ್ಲ ಅಂತ ಹೇಳಿ ಇಲ್ಲಿ ಚಾರು ಟೆನ್ಷನ್ ಮಾಡ್ಕೋತಾರೆ. ಆ ಕಡೆ ಕಿಟ್ಟಿ ಟೆನ್ಷನ್ ಮಾಡ್ಕೊತಿರ್ತಾರೆ. ಅಣ್ಣನ ಹತ್ರ ಫೋನ್ ಇಲ್ವಲ್ಲ, ಏನ್ ಮಾಡ್ಲಿ ಅಂತ ಟೆನ್ಷನ್ ಮಾಡ್ಕೊತಿರ್ತಾರೆ. ಆ ಒಮ್ಮ ಹೇಳಿರೋ ಅಡ್ರೆಸ್ ನೆನ್ಪಿದೆಯಲ್ಲ, ಅಲ್ಲಿಗೆ ಹೊರಟೋಗ್ತೀನಿ ಅಂತ ಹೇಳಿ ಕಿಟ್ಟಿ ಹೊರಡ್ತಾರೆ. ಈ ಫ್ಲಾಶ್ ಬ್ಯಾಕ್ ನ ಇಲ್ಲಿ ತೋರಿಸ್ತಾರೆ. ಆಮೇಲೆ ಏನಾಯ್ತು ರಾಮಾಚಾರಿ ಅಂತ ಇಲ್ಲಿ ಮುರಾರಿ ಹೇಳ್ತಾರೆ. ಆಗ ಇಲ್ಲಿ ರಾಮಾಚಾರಿ ಇನ್ನೊಂದು ಫ್ಲಾಶ್ ಬ್ಯಾಕ್ ನ ಹೇಳ್ತಾರೆ. ಅಂದ್ರೆ ರಾಜು ಜೊತೆ ಹೋಗಿದ್ದು, ಹಾಗೆ ನವದೀಪ್ ಇಲ್ಲಿ ರಾಮಾಚಾರಿ ಎದೆಗೆ ಗಾಯ ಮಾಡಿದ್ದು, ಹಾಗೆ ಅಲ್ಲಿಂದ ತಪ್ಪಿಸ್ಕೊಂಡಿದ್ದು. ಇಲ್ಲಿ ರಾಮಾಚಾರಿ ಕಾಂಪೌಂಡ್ ಹಾರಿ ಅಲ್ಲಿಂದ ಹೊರಟೋಗ್ತಾರೆ. ಇದನ್ನ ರಾಮಾಚಾರಿ ಫ್ಲಾಶ್ ಬ್ಯಾಕ್ ನ ಮುರಾರಿಗೆ ಹೇಳ್ತಾರೆ. ಅಲ್ಲಿಗೆ ಕೃಷ್ಣ ಹೇಗೋದ ಅಂತ ಮುರಾರಿ ಹೇಳ್ತಾರೆ. ಅದೇ ನಂಗೂ ಗೊತ್ತಾಗ್ತಿಲ್ಲ ಮುರಾರಿ, ನನ್ಗೆ ಅಲ್ಲಿದ್ದ ಸಿಕ್ಕಿದ ಒಬ್ಬ ಆಟೋ ಡ್ರೈವರ್ ಹೇಳಿದ್ರು, ನಿಮ್ ತರನೇ ಒಬ್ಬ ರಸ್ತೆಯಲ್ಲಿ ಓಡ್ಕೊಂಡು ಹೋಗ್ತಿದ್ದ ಅಂತ ರಾಮಾಚಾರಿ ಹೇಳ್ತಾರೆ. ಆಮೇಲೆ ಇನ್ನೊಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಇಲ್ಲಿ ಕಿಟ್ಟಿ ಅಂತೂ ಇಲ್ಲೊಂದ್ ಫ್ಯಾಕ್ಟ್ರಿ ಇತ್ತಂತಲ್ಲ, ಎಲ್ಲಿ ಗೊತ್ತಾ ಅಂತ ಹೇಳಿ ಅಲ್ಲಿರೋ ಜನಗಳಿಗೆಲ್ಲ ಕೇಳ್ತಿರ್ತಾರೆ. ಹಾಗೆ ಇಲ್ಲಿ ಯಾವ ಫ್ಯಾಕ್ಟ್ರಿ ಅಂತ ಒಬ್ಬ ವ್ಯಕ್ತಿ ಅಡ್ರೆಸ್ ನ ತೋರಿಸ್ತಾರೆ. ಆ ಫ್ಲಾಶ್ ಬ್ಯಾಕ್ ನ ಇಲ್ಲಿ ತೋರಿಸ್ತಾರೆ. ನನ್ಗೆ ಗುಂಡೆಟು ಬಿದ್ದಿತ್ತು ಕಣೋ, ನಾನು ಮೂರ್ಛೆ ತಪ್ಪೋಗಿದೆ ಅಂತ ಇಲ್ಲಿ ರಾಮಾಚಾರಿ ಇನ್ನೊಂದ್ ಫ್ಲಾಶ್ ಬ್ಯಾಕ್ ನ ಹೇಳ್ತಾರೆ. ಆ ಫ್ಲಾಶ್ ಬ್ಯಾಕ್ ಅಲ್ಲಿ ಇಲ್ಲಿ ರಾಮಾಚಾರಿ ಕೆಳಗಡೆ ಬಿದ್ದೋಗಿರ್ತಾರೆ ಮೂರ್ಛೆ ತಪ್ಪಿ. ಆಗ ಅಲ್ಲೇ ಹೋಗ್ತಿದ್ದಂತ ಯಾರೋ ಆಟೋದಲ್ಲಿದ್ದಂತ ವ್ಯಕ್ತಿ ರಾಮಾಚಾರಿನ ಕರ್ಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆ ಫ್ಲಾಶ್ ಬ್ಯಾಕ್ ನ ಇಲ್ಲಿ ತೋರಿಸ್ತಾರೆ. ಕಿಟ್ಟಿ ನನ್ನನ್ನೇ ಕಾಪಾಡಕ್ಕೆ ಬಂದಿರ್ತಾರೆ ಕಣೋ ಅಂತ ರಾಮಾಚಾರಿ ಹೇಳ್ತಾರೆ. ಹಾಗೆ ಇಲ್ಲಿ ಇನ್ನೊಂದು ಫ್ಲಾಶ್ ಬ್ಯಾಕ್ ಅಲ್ಲಿ ಕೊನೆಗೂ ಕಿಟ್ಟಿ ಆ ಫ್ಯಾಕ್ಟ್ರಿನ ಹುಡುಕ್ತಾರೆ. ಅಲ್ಲಿ ರೆಡ್ ಕಲರ್ ಬಟ್ಟೆ ಕಟ್ಟಿರುತ್ತೆ. ಆ ಒಮ್ಮ ಹೇಳಿದ್ದು ಇದೆ ಅಲ್ವಾ, ರೆಡ್ ಕಲರ್ ಕಟ್ಟಿರೋ ಬಟ್ಟೆ ಕಟ್ಟಿರೋ ಫ್ಯಾಕ್ಟ್ರಿ ಅಂತ ಹೇಳಿ ಇಲ್ಲಿ ಕಿಟ್ಟಿ ಹೋಗ್ತಿರ್ಬೇಕಾದ್ರೆ ಅಲ್ಲಿ ರೌಡಿಗಳೆಲ್ಲ ರಾಮಾಚಾರಿ ಅಂತ ಹೇಳಿ ಕಿಟ್ಟಿ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಲ್ಲಿದ್ದ ರೌಡಿ ಒಬ್ಬ ಕಿಟ್ಟಿ ತಲೆಗೆ ಹೊಡೆದು ಇಲ್ಲಿ ಬಿದ್ದಿರೋದನ್ನ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಹಾಗಾದ್ರೆ ಕೃಷ್ಣ ಅಂತ ಮುರಾರಿ ಹೇಳ್ತಾರೆ. ಹೌದು ಕಣ ಮುರಾರಿ, ಅವತ್ತು ಕೃಷ್ಣ ನನ್ನನ್ನ ಕಾಪಾಡಕ್ಕೆ ಅಂತ ಬಂದಿದ್ದಾನೆ. ಇವ್ರುಗಳೆಲ್ಲ ಅವನನ್ನೇ ನಾನ್ ಅನ್ಕೊಂಡು ನಮ್ ಕೃಷ್ಣಗೆ ಅಪಾಯ ಮಾಡಿದ್ದಾರೆ. 100 ಜನಕ್ಕೆ ಹೊಡೆಯೋ ಶಕ್ತಿ ಇದ್ರು ಅವತ್ ಸುಮ್ನೆ ಇದ್ದು ಸತ್ತೋದ ಅಂದ್ರೆ ಅದು ನನ್ಗೋಸ್ಕರ ಕಣೋ ಅಂತ ಇಲ್ಲಿ ರಾಮಾಚಾರಿ ಕಣ್ಣೀರಾಗ್ತಾರೆ. ಇಲ್ಲಿ ಇನ್ನೊಂದು ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಇಲ್ಲಿ ಕಿಟ್ಟಿನ ರಾಮಾಚಾರಿ ಅಂತ ಅನ್ಕೊಂಡು ಕಟ್ಟಾಕಿರ್ತಾರೆ. ಹಾಗೆ ರುಕ್ಕು ಕೂಡ ಅಲ್ಲೇ ಇರ್ತಾರೆ. ನಾನು ರಾಮಾಚಾರಿ ಅಂತ ಹೇಳಿದ್ರೆ ನನ್ ಪ್ರಾಣ ಏನೋ ಉಳಿಯುತ್ತೆ, ಆದ್ರೆ ಮತ್ತೆ ಅಣ್ಣನ ಪ್ರಾಣಕ್ಕೆ ತೊಂದರೆ ಆಗುತ್ತೆ. ರಾಮಾಚಾರಿ ಅನ್ಕೊಂಡು ನನ್ನನ್ನೇ ಸಾಯಿಸ್ಬಿಡ್ಲಿ, ಈ ಪ್ರಪಂಚಕ್ಕೆ ಬೇಕಾಗಿರೋದು ನನ್ನಣ್ಣ ರಾಮಾಚಾರಿ, ಅದನ್ ಬಿಟ್ಟು ಈ ಕಿಟ್ಟಿ ಅಲ್ಲ ಅಂತ ಹೇಳಿ ಇಲ್ಲಿ ಕಿಟ್ಟಿ ಮನ್ಸಲ್ಲೇ ಅನ್ಕೋತಿರ್ತಾರೆ. ಈ ಫ್ಲಾಶ್ ಬ್ಯಾಕ್ ನ ಮತ್ತೆ ತೋರಿಸ್ತಾರೆ. ಲೋ ಮುರಾರಿ, ಇನ್ನು ನಂಗೆ ಕೃಷ್ಣನ್ ಧ್ವನಿ ಇನ್ನು ಕಿವಿಲೇ ಇದೆ ಕಣೋ, ನನ್ಗೋಸ್ಕರ ನನ್ ತಮ್ಮ ಅವ್ನ ಪ್ರಾಣನೇ ತ್ಯಾಗ ಮಾಡ್ಬಿಟ್ಟ ಕಣೋ ಅಂತ ಹೇಳಿ ಇಲ್ಲಿ ರಾಮಾಚಾರಿ ಕಣ್ಣೀರಾಗ್ತಿರ್ತಾರೆ. ಆ ಕಡೆ ಮಾನ್ಯತಾ ನವದೀಪ್ ಹಾಗೂ ಜಿಕೆ ಮಾತಾಡ್ತಿರ್ತಾರೆ. ಇಷ್ಟದಾದ್ರು ನಿಂಗ್ ಡೌಟ್ ಬಂದಿಲ್ಲ ಅಂದ್ರೆ ಡೌಟೇ ಇಲ್ಲ ಬಿಡು, ಅದೇನು ಅಂತ ಹೇಳು ಅಂತ ಮಾನ್ಯತಾ ಜಿಕೆ ಕೇಳ್ತಾರೆ. ಆ ಕಡೆ ರಾಮಾಚಾರಿ ಅಂತ್ಯ ಆಗಿದೆ, ನೀವೆಲ್ಲ ಸೇರಿ ಅವನನ್ನ ಮುಗಿಸ್ಬಿಟ್ಟಿದ್ದೀರಾ, ಇವಾಗೇನೋ ಅದು ರೋಡಲ್ ಅಪಾಯ ಆಗಿರೋದು ಅಂತ ಹೇಳಿ ಎಲ್ಲಾರ್ಗು ನಂಬಿಸಿದ್ದೀರಾ. ಅಕಸ್ಮಾತ್ ಏನಾದ್ರು ಮುಂದೆ ಆ ಮನೆಯವ್ರಿಗೆ ಅದು ಅಪಾಯ ಮಾಡಿದ್ದು ನೀವೇ ಅಂತ ಗೊತ್ತಾದ್ರೆ ರಿವೆನ್ಸ್ ತಗೊಳಕ್ಕೆ ನಿಮ್ ಎದುರಿಗೆ ತಿರುಗಿದ್ರೆ ಏನ್ ಮಾಡ್ತೀರಾ ಅಂತ ಜಿಕೆ ಕೇಳ್ತಾರೆ. ಅದರಿದ್ರ ರಾಮಾಚಾರಿ ಮನೆಯವ್ರಿಗೆ ಅಷ್ಟೊಂದು ಧೈರ್ಯ ಇದೆ ಬಿಡು, ಯಾಕೆಂದ್ರೆ ಆ ಮನೇಲಿ ಧೈರ್ಯ ಇದ್ದಿದ್ರೆ ಆ ರಾಮಾಚಾರಿಗೆ ಮತ್ತೆ ನನ್ ಬೇಬಿಗೆ ಈಗ ಅಪಾಯ ಆಗಿರೋ ರಾಮಾಚಾರಿ ಅಂತೂ ಮತ್ತೆ ವಾಪಸ್ ಬರಕ್ಕಾಗಲ್ಲ, ಅವನು ಸೇರ್ ತೀರ್ಸ್ಕೊಳಕ್ಕಾಗಲ್ಲ. ಇನ್ನು ನನ್ ಬೇಬಿ ಗಂಡ ಕಳ್ಕೊಂಡು ಹತ್ತು ಸ್ವರ್ಗೋಗಿರ್ತಾಳೆ, ಕೊರ್ಗಿ ಸ್ವರ್ಗೋಗ್ಬೇಕಾದ್ರೆ ಅವಳು ಅವಳ ಸೋಳನ್ನ ಒಪ್ಕೊಳ್ಳೇಬೇಕು. ಆಗ ಬೇರೆ ದಾರಿ ಇಲ್ಲದೆ ಈ ಮಾಮೆ ಗತಿ ಅಂತ ಹೇಳಿ ನನ್ನ ಹತ್ರ ಓಡೋಡಿ ಬರ್ತಾಳೆ. ಆಗ ನನ್ ಬೇಬಿ ನನ್ನ ಹತ್ರ ಬಂದೇ ಬರ್ತಾಳೆ. ನಾನು ನನ್ನ ಕಾರ್ಯನ ಈಸಿ ಮಾಡ್ಕೋತೀನಿ ಅಷ್ಟೇನೆ. ಹೇಗಿದೆ ನನ್ ಪ್ಲಾನ್ ಅಂತ ಮಾನ್ಯತಾ ಕೇಳ್ತಾರೆ. ಸೂಪರ್ ಆಗಿದೆ, ನಿಮ್ ಮನೆ ಹಾಳು ಮಾಡೋ ಪ್ಲಾನ್ ಅಂತ ಜಿಕೆ ಹೇಳ್ತಾರೆ. ಜಿಕೆ ಅಂತ ಮಾನ್ಯತಾ ಕೂಗಾಡ್ತಾರೆ. ಒಬ್ರು ಮನೆ ಹಾಳಾದ್ರೇನೆ ನಾವ್ ಬಾಳಕ್ಕಾಗತ್ತಂದ್ರೆ ಹಾಳ್ ಮಾಡೋದ್ರಲ್ಲಿ ತಪ್ಪೇನಿದೆ ಅಂತ ಮಾನ್ಯತಾ ಕೇಳ್ತಾರೆ. ಎಕ್ಸಾಕ್ಟ್ಲಿ ನೀವು ಕರೆಕ್ಟ್ ಆಗಿ ಹೇಳ್ತೀರಿ ಮಾನ್ಯತಾಜಿ, ಇವ್ರ 100% ರೈಟ್ ಅಂತ ನವದೀಪ್ ಹೇಳ್ತಾರೆ. ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.